ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಹೇಮಾವತಿ ನೀರಿನ ವಿಚಾರವಾಗಿ ತುಮಕೂರಿನ ಬಿಜೆಪಿ ನಾಯಕರುಗಳು ಮಾಗಡಿ ತಾಲೂಕಿಗೆ ನೀರು ಕೊಡುವ ಕೆಲಸಕ್ಕೆ ಅಡ್ಡಿಪಡಿಸುತ್ತಿರುವ ಹಿನ್ನೆಲೆ ಮಾಗಡಿ ತಾಲೂಕಿನ ಮರೂರು ಹ್ಯಾಂಡ್ ಪೋಸ್ಟ್ನಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರ ನೇತೃತ್ವದಲ್ಲಿ ಮಾಜಿ ಸಚಿವ ರೇವಣ್ಣ, ಬಿಬಿಎಂಪಿಯ ಮಾಜಿ ವಿರೋಧ ಪಕ್ಷದ ನಾಯಕ ಎಚ್ ಬಸವರಾಜು, ಬಿಜೆಪಿಯ ಮುಖಂಡ ಪ್ರಸಾದ್ ಗೌಡ ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಮತ್ತು ಹಲವಾರು ಸಂಘಟನೆಯ ಪದಾಧಿಕಾರಿಗಳು ಸೇರಿ ನಮ್ಮ ನೀರು ನಮ್ಮ ಹಕ್ಕು ಎಂದು ಪ್ರತಿಭಟನೆಯನ್ನು ನಡೆಸಿ ತಹಸೀಲ್ದಾರ್ ಶರತ್ ಕುಮಾರ್ ಅವರಿಗೆ ಮನವಿಯನ್ನು ನೀಡಿದರು. ಪ್ರತಿಭಟನೆ ವೇಳೆ ರಸ್ತೆ ತಡೆ ನಡೆಸಲು ಮುಂದಾದ ಪ್ರತಿಭಟನಾಕಾರರಿಗೂ ಪೊಲೀಸರಿಗೂ ನಡುವೆ ಮಾತಿನ ಚಕಮಕಿ ನಡೆಯಿತು. ಯೋಜನೆಯ ಆಧಾರದ ಮೇಲೆ ಇವತ್ತು ಘನ ಸರ್ಕಾರದವರು ಈ ಮಂಜೂರಾತಿಯನ್ನು ಕೊಟ್ಟು ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದಾರೆ. ಈ ಕಾಮಗಾರಿಯನ್ನ ಎಲ್ಲ ಪಕ್ಷದ ತುಮಕೂರು ಜಿಲ್ಲೆಯ ನಾಯಕರುಗಳು ಪಕ್ಷಾತೀತವಾಗಿ ಮಾಗಡಿ ತಾಲೂಕಿಗೆ ಈ ನೀರು ಹರಿಬಾರದು, ಮಾಗಡಿ ತಾಲೂಕಿಗೆ ನಾವು ಪ್ರಾಣ ಕೊಟ್ಟೆವು, ನೀರು ಕೊಡೋದಿಲ್ಲ ಅಂತಕ್ಕಂಥ ಪ್ರತಿಜ್ಞೆಯನ್ನು ಮಾಡಿ ಆ ಕಾರ್ಯಕ್ಕೆ ತಡೆಯನ್ನು ಒಡ್ತಾ ಇದ್ದಾರೆ. ಇದಕ್ಕೆ ಮಾಗಡಿ ತಾಲೂಕಿನ ಎಲ್ಲ ಪಕ್ಷದ ನಾವು ಅವರಿಗೆ ಧಿಕ್ಕಾರವನ್ನು ಕೂಗ್ತಾ ಈ ತಾಲೂಕಿಗೆ ಯೋಜನೆಯಲ್ಲಿ ಇವತ್ತು ಏನು ನೀರು ಹಂಚಿಕೆ ಆಗಿದೆ ಆ ನೀರು ನಮಗೆ ಬರಲೇಬೇಕಾಗಿದೆ. ಇವತ್ತು ವೈಜ್ಞಾನಿಕವಾಗಿ ನಾವು ನೋಡಬೇಕು. ತುರುವೇಕೆರೆ ತಾಲೂಕಿಗೆ 5,460 ಲಕ್ಷ ಮಿಲಿಯನ್ ಘನಮೀಟರ್ ಅಡಿ ನೀರನ್ನ ಮಂಜೂರು ಮಾಡವ್ರೆ. ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಕೇವಲ 1,68,000 2011 ಜನಸಂಖ್ಯೆ ಆಧಾರದ ಮೇಲೆ 1,68,000 ಜನಸಂಖ್ಯೆ ಇರ್ತಕ್ಕಂಥವ್ರಿಗೆ 5,460 ಘನ ಅಡಿಯಷ್ಟು ನೀರನ್ನ ಅವ್ರಿಗೆ ಹಂಚಿಕೆ ಮಾಡಿದ್ದಾರೆ. ನಮ್ಮದು ಆತ್ಮೀಯ ಬಂಧುಗಳೇ, ಇವತ್ತು ಅನಿವಾರ್ಯವಾಗಿ ಸಾಂಕೇತಿಕವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆಯುವ ಮುಖೇನ ಸನ್ಮಾನ್ಯ ಎಚ್.ಎಂ. ರೇವಣ್ಣವರ ನೇತೃತ್ವದಲ್ಲಿ ಅವರ ಕನಸಿನ ಕೂಸು ಮಾಗಡಿಗೆ ಬರಬೇಕು ಅನ್ನೋದು ಆಸೆ ಇತ್ತು. ಆ ಆಸೆಯ ಪೂರಕವಾಗಿ ಇವತ್ತು ಅವರೇ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿದ್ದರೂ ಸಹಿತ ಅವರೇ ಬಂದು ನಮ್ಮ ಜೊತೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು, ಅವರ ಒಂದು ಕೆಲಸ ನಿರಂತರವಾಗಿ ಸಾಗಲಿ ಅನ್ನೋದೇ ನಮ್ಮೆಲ್ಲರ ಬಯಕೆ. ಅದಕ್ಕೆ ನಾವಿವತ್ತು ಪಕ್ಷಾತೀತವಾಗಿ ನಮ್ಮ ರೈತ ಸಂಘಟನೆ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಪಕ್ಷದ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಇದು ಪಕ್ಷ ಅಲ್ಲ, ಮಾಗಡಿ ತಾಲೂಕಿನ ಹಿತ. ನಾವು ರಸ್ತೆ ತಡೆ ಮಾಡಿ ಸಾರ್ವಜನಿಕರು ತೊಂದರೆ ಕೊಡಬೇಕು ಅನ್ನೋದು ಯಾರಿಗೂ ಇಷ್ಟ ಇಲ್ಲ. ನಮ್ಮ ತಾಲೂಕಿಗೆ ಈ ನಾಡು, ಈ ತಾಲೂಕು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಾಡಿದು. ಸಿದ್ಧಗಂಗೆ ಶ್ರೀಗಳ ಹುಟ್ಟಿದ್ದಂಥ ಊರು. ಅವ್ರದ್ದು ಸಿದ್ಧಗಂಗೆ ಶ್ರೀಗಳ ಆಸೆ ಇತ್ತು, ಅಕ್ಷರ, ಆಶ್ರಯ, ಇನ್ನೊಂದು ದಾಸೋಹ ಅಂತ ಪುಣ್ಯಾತ್ಮರು ಹುಟ್ಟಿರ್ತಕ್ಕಂಥ ತಾಲೂಕು. ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅವರ ಆದಿಯಲ್ಲಿ ಬಂದಿರತಕ್ಕಂಥ, ಅವರು ಇಲ್ಲಿ ಹುಟ್ಟಿರ್ತಕ್ಕಂಥ ಈ ತಾಲೂಕು. ಸಾಲದ ಮರ ತಿಮ್ಮಕ್ಕ ಈ ರಾಜ್ಯದ ದೇಶದಲ್ಲೇ ಹೆಸರು ಮಾಡಿದಂಥ ರಾಷ್ಟ್ರ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಸಾಲದ ಮರ ಹುಟ್ಟಿದಂಥ ತಾಲೂಕಿದು. ಸಿದ್ಧಲಿಂಗಯ್ಯನವರು ದಲಿತ ಕವಿ ಅಂತ ಹೇಳಿ ಹೆಸರು, ಅವರು ಇಟ್ಬಿಟ್ಟಿರ್ತಕ್ಕಂಥ ತಾಲೂಕು. ನಾವು ಘರ್ಷಣೆ ಮಾಡುವಂಥ ತಾಲೂಕರಲ್ಲ, ನಾವು ತಾಲೂಕು ರಾಜ್ಯವನ್ನು ಆಳದಂಥ
ಆಳ್ವಿಕೆ ತಾಲೂಕಿದೆ ಅಂತ ಒಬ್ಬ ಹಿನ್ನೆಲೆ ಇರತಕ್ಕಂಥ ಈ ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ಕೆಂಪೇಗೌಡರು ಕನಸು ಇಡೀ ಬೆಂಗಳೂರಿನಲ್ಲಿ ಯಲಹಂಕ ಈ ರಾಜ್ಯವನ್ನು ಆಳ್ವಿಕೆ ಮಾಡಿದ ಸಂದರ್ಭದಲ್ಲಿ ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ರು. ಅಂಥ ಪುಣ್ಯಾತ್ಮನ ತಾಲೂಕಿಗೆ 66 ಕೆರೆಗಳು ನೀರು ಹರಿಸುವಂಥ ಕೆಲಸ ಕಾಮಗಾರಿಗೆ ನಿಲ್ಲಿಸಕ್ಕೆ ಬಂದಿರತಕ್ಕಂಥ ಒಬ್ಬ ಅವಿವೇಕಿಗಳಿಗೆ ತಾಲೂಕಿನ ಪರವಾಗಿ ಧಿಕ್ಕಾರವನ್ನು ಹಾಕೋಣ ಮುಖೇನ ಇವತ್ತು ಸಾಂಕೇತಿಕ ಪ್ರಾರಂಭ ಮಾಡಿದ್ದೀವಿ. ನಮ್ಮೆಲ್ಲ ಮಠಾಧೀಶರು ಪ್ರಾರಂಭ ಮಾಡ್ತಾರೆ, ಎಲ್ಲ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಅವರು ಸಹಿತ ಪ್ರಾರಂಭ ಮಾಡ್ತಾರೆ. ಇದೊಂದು ರೈತ ಸಂಘದ ಮುಖೇನ ಒಂದು ಸಂದೇಶವನ್ನು ಕೊಡೋದಕ್ಕೆ ಮಾತ್ರ ಸೇರಿರ್ತಕ್ಕಂಥದ್ದು. ಸರ್ಕಾರ ಕೂಡಲೇ ಎಚ್ಚೆತ್ತು ಕಾನೂನು ಸುವ್ಯವಸ್ಥೆ ಹದಗೆಡದಿದ್ದಂಗೆ ನೋಡ್ಕೊಳ್ಬೇಕಾದ್ರೆ ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಎರಡೂ ಜಿಲ್ಲೆಯ ಸೌಹಾರ್ದಿತವಾಗಿ ಕಾನೂನುಬದ್ಧವಾಗಿ ಏನೇನು ಎಷ್ಟೆಷ್ಟು CMC ನೀರನ್ನು ಹಂಚಿಕೆ ಆಗಿದೆ, ಹಂಚಿಕೆಗೆ ಯಾರೂ ಅಡ್ಡಿ ಆಗಬಾರ್ದು ಅಂತ ತೀರ್ಮಾನವನ್ನು ತೆಗೆದುಕೊಂಡು ಸಂದೇಶ ಕೊಡಬೇಕು ಅಂತೇಳಿ ನನ್ನ ಒಂದು ಕಳಕಳಿಯ ಮನವಿ. ರಾಜಕೀಯ ವಿಚಾರಕ್ಕೋ ಇನ್ನೊಂದು ವಿಚಾರಕ್ಕೋ ಅವ್ನು ಆ ಪಾರ್ಟಿಯವನು ಈ ಪಾರ್ಟಿಯವನು ಪೈಪ್ಲೈನ್ ಹಾಕ್ಬಾರ್ದು. ಇವತ್ತು ಸರ್ಕಾರಿ ಗೋಮಾಳದಲ್ಲಿ ಪೈಪ್ಲೈನ್ ಹಾಕಿಬಿಟ್ಟಿಲ್ಲ. ನಮ್ಮ ತಾಲೂಕಿನಲ್ಲೇ ಕುಂದುಕೊರತೆ ನಾವು ಮಡಿಕೊಂಡು ಬೇರೆಯವ್ರನ್ನ ದೂರದಲ್ಲಿ ಅದು ಸಮಂಜಸ ಕಾಣಲ್ಲ. ಯಾಕೆಂದರೆ ಇವತ್ತು ನಮ್ಮ ತಾಲೂಕಿನವ್ರು ಎಲ್ಲರೂ ಸಹಕಾರ ಕೊಡಬೇಕು. ಪೈಪ್ಲೈನ್ ಬೇಗ ಮುಗಿಸೋಂಥ ಕೆಲಸ ಆದರೆ ಏನು 165 ಕೋಟಿ ಖರ್ಚಾಗಿದೆ, ಅದು ನಿರರ್ಥಕ ಆಯ್ತದೆ. ಯಾವುದೇ ಕಾರಣಕ್ಕೂ ನೀರು ಬರಲ್ಲ. ನಮಗೆ ಲಿಂಕ್ ಏನಾದ್ರು ಆಗದ ಹೊರತು ಯಾವುದೇ ಕಾರಣಕ್ಕೂ ನಮಗೆ ನೀರು ಬರಲ್ಲ. ದಯವಿಟ್ಟು ಈ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ನನಗೆ ಗೊತ್ತಿರೋಂಥ 2 ಮಾಹಿತಿನ ಹಂಚ್ಕೊಂಡಿದ್ದೀನಿ. ಜೈ ಹಿಂದ್. ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ, ನಮ್ಮ ಪ್ರಾಣ ಹೋದ್ರೂ ಸರಿನೇ ನೀರು ಬಿಡಲ್ಲ ಅನ್ನೋ ಒಂದು ಹೇಳಿಕೆ ಕೊಟ್ಟು ಕಾಮಗಾರಿ ಸ್ಥಗಿತಗೊಳಿಸ್ತಾ ಇದ್ದಾರೆ. ಬಂಧುಗಳೇ, ಹಾಸನದವರೇನ ನಿಮ್ಗೆ ನೀರು ಕೊಡಲ್ಲ ಅಂದಿದ್ರೆ ತುಮಕೂರು ನೀರು ಬರ್ತಿತ್ತ? ಹಾಗೇನೆ ನೀರು ಅನ್ನೋದು ಪ್ರಕೃತಿ ದತ್ತವಾಗಿ ಭಗವಂತ ನೀಡಿರುವಂತ ಒಂದು ವರ. ಅದನ್ನ ಸರ್ವ ಜನಾಂಗಕ್ಕೂ ಕೂಡ ಹಂಚ್ಬೇಕಾಗಿರೋದು ನಮ್ಮ ಕರ್ತವ್ಯ ಇದೆ. ಅಲ್ಲಿರೋ ತುಮಕೂರಲ್ಲಿರೋ ರೈತರು ನಮ್ಮ ರೈತರೇ, ಹಾಸನದಲ್ಲಿರೋ ರೈತರು ನಮ್ಮ ರೈತರೇ, ಮಾಗಡಿಲಿರೋರು ಕೂಡ ನಮ್ಮವರೇನೆ. ದಯಮಾಡಿ ನಾವು ತುಮಕೂರಿನ ಎಲ್ಲ ಮುಖಂಡರುಗಳಿಗೂ ಕೇಳ್ಕೊಳ್ಳೋದು ಒಂದೇ, ಪಕ್ಷಾತೀತವಾಗಿ. ಏಕೆಂದ್ರೆ ನಾವು ತಮಿಳುನಾಡವರಲ್ಲ, ಆಂಧ್ರದವರಲ್ಲ, ನಿಮ್ಮ ಪಕ್ಕದ ತಾಲೂಕಿನವರೇನೆ. ಹಾಗಾಗಿ ನಮ್ಮ ತಾಲೂಕಿಗೆ ಇದುವರೆಗೂ ಯಾವುದೇ ರೀತಿಯಿಂದ ಅಭಿವೃದ್ಧಿ ಒಂದು ಕಾಣದೇ ಇರೋದ್ರಿಂದ ರೈತರ ಪರವಾಗಿ ನಾವು ನಿಮ್ಗೆಲ್ಲರಿಗೂ ಕೇಳ್ಕೊಳ್ಳೋದೊಂದೇ, ದಯಮಾಡಿ ನೀವೆಲ್ಲರೂ ಕೂಡ ನಮಗೂ ಸಹಕಾರ ಕೊಡಿ. ನೀರಿನ ವಿಚಾರದಲ್ಲಿ ಯಾರು ಕೂಡ ರಾಜಕೀಯ ಮಾಡೋದಕ್ಕೆ ಹೋಗ್ಬಿಡಿ. ನೀರಿನ ವಿಚಾರದಲ್ಲಿ ರಾಜಕೀಯ ಮಾಡಿದ್ರೆ ಮುಂದಿನ ಭವಿಷ್ಯದಲ್ಲೂ ಕೂಡ ನಿಮ್ಮನ್ನು ತುಳಿಯೋರು ಅಂತ ಬಂದೇ ಬರ್ತಾರೆ. ದಯವಿಟ್ಟು ಇಂಥ ವಿಚಾರದಲ್ಲಿ ತಾವು ಯಾರು ಕೂಡ ರಾಜಕೀಯ ಮಾಡದೆ ನಮಗೂ ಕೂಡ ನೀರು ಹರಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ನೀವೇನ ನಿಮ್ಮ ಉದ್ದಟತನದಿಂದ ಮತ್ತೆ ನಾವು ನೀರು ಬಿಡಲ್ಲ ಅಂತ ಹೇಳಿ ರಾಜಕೀಯವಾಗಿ ನಾವು ಬೇಳೆ ಬಯಸ್ಕೊಳ್ಳೋಣ ಅನ್ನೋ ಒಂದು ಮಟ್ಟಕ್ಕೆ ನೀವೇನಾನು ಹೋದ್ರೆ ದಯವಿಟ್ಟು ಹೇಳ್ತಾ ಇದೀವಿ, ಮಾಗಡಿ ಜನ ಎಲ್ಲ ರೊಚ್ಚಿಗೆ ಹೇಳ್ಬೇಕಾಗುತ್ತೆ. ನಾವು ಕೂಡ ರಾಜಕೀಯವಾಗಿಯೂ ಕೂಡ ನೋಡ್ಬೇಕಾಗುತ್ತೆ. ಮತ್ತೆ ನ್ಯಾಯಾಧಿಕರಣನೂ ಕೂಡ ಇದೆ, ಮರಿಬೇಡಿ. ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್. ಎಲ್ರಿಗೂ ಹೇಳಿದ್ದಾರೆ ಅವ್ರ ಇನ್ಸ್ಟ್ರಕ್ಷನ್ ಸರ್. NH ಏನಿದೆ ಅದಕ್ಕೆ ಯಾವುದು ಡಿಸ್ಟರ್ಬೆನ್ಸ್ ಆಗಬಾರ್ದು, ಪಕ್ಕದಲ್ಲಿ ನೀವು ಮಾಡ್ಕೊಳ್ಳಿ ಸರ್. ಸ್ಟ್ರೈಕ್ ಮಾಡೋದು ನಾವು ಯಾರು ಹೇಳಿದವರು ನಿಮ್ಮ ಆಮೇಲೆ ನಿಮ್ದು ನೋಡಿ ಸರ್, ತಹಸೀಲ್ದಾರ್ ಬಂದಿದ್ದಾರೆ, ಮನವಿ ಕೊಟ್ಟು 2 ನಿಮಿಷ ಇನ್ಸ್ಟ್ರಕ್ಷನ್ಸ್ ಇದೆ, ಬೇಡ ಅಂತ ಹೇಳಿದ್ದಾರೆ. ಬೇಡ
ಬಂದಿದ್ದಾರೆ. ಸರ್ಕಾರದ ಆದೇಶ ಕೇಳಕ್ಕೆ ನೀವು ತಯಾರಿಲ್ಲ. ಮತ್ತೆ ನಿಮ್ಮ ಆದೇಶ ನೀವೇ ಹೆಂಗಂದ್ರೆ ಹೇಗೆ? ನಾನೇನ್ ಹೇಳ್ತಾ ಇದ್ದೀನಿ, ಮಾಡಿ ಸರ್, ಇಲ್ಲಿ ಕಾನೂನಿಗೆ ಬೆಲೆ ಕೊಡಿ ಸರ್. ಇವತ್ತು ದಿವಸ ಮಾಗಡಿ ರೈತ ಸಂಘದ ವತಿಯಿಂದ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಒಳಗೊಂಡಂತೆ ಮತ್ತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇವತ್ತು ಹೇಮಾವತಿ ನಮ್ಮ ಹಕ್ಕು, ನೀರಿಗಾಗಿ ಹೋರಾಟ, ನಮ್ಮ ನೀರು ನಮ್ಮ ಹಕ್ಕು, ಈ ಒಂದು ಹೋರಾಟಕ್ಕೆ ಲೋಕೇಶ್ ಮತ್ತು ಅವರ ತಂಡ ಏನಿವತ್ತು ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ತುಮಕೂರಿನಲ್ಲಿ ಮಾಗಡಿಗೆ ನೀರು ಕೊಡೋದು ಬೇಡ ಅಂತಕ್ಕಂಥ ಒಂದು ಏನು ಕೂಗು ಎಬ್ಬಿಸಿದ್ದಾರೆ ಕಿಡಿಗೇಡಿಗಳು, ಆ ಒಂದು ಕೂಗಿಗೆ ನಾವು ನಮ್ಮ ಹಕ್ಕನ್ನು ಪ್ರತಿಪಾದಿಸ್ತಾ ಇದ್ದರೆ, ಯಾಕೆ ಅಂತ ಹೇಳಿದ್ರೆ ಇದೇನು ಹೊಸ ಮಂಜೂರಾತಿಗಾಗಿ ನಡೀತಕ್ಕಂಥದ್ದಲ್ಲ, ನಡೀತಾ ಇರತಕ್ಕಂಥ ಕಾರ್ಯಕ್ಕೆ ತಡೆ ತರ್ತಕ್ಕಂಥದ್ದು ಯಾವತ್ತೂ ಕೂಡ ಸರಿಯಲ್ಲ. ಆ ರೀತಿಯಲ್ಲಿ 1993ರಲ್ಲಿ ಪ್ರಥಮವಾಗಿ ಮಾನ್ಯ ವೀರಪ್ಪ ಮೊಯ್ಲಿಯವರು ಮತ್ತು SM ಕೃಷ್ಣರವರು ಇದಕ್ಕೆ ನಮಗೆ ಮಂಜೂರಾತಿಯನ್ನು ಕೊಟ್ಟಂಥ ಕೀರ್ತಿ ಅಂದಿನ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವರು ಮತ್ತು ಅಂದಿನ ನೀರಾವರಿ ಸಚಿವರಾದಂಥ SM ಕೃಷ್ಣರವರು. ಅದಾದಮೇಲೆ ಅನೇಕ ಪ್ರಾಕಾರಗಳು ನಡೆದು ಅದರ ಸಮಿತಿಯಲ್ಲಿ ನಾನು ಕೂಡ ಅಧ್ಯಕ್ಷನಿದ್ದೆ. ಇಂದಿನ TR ರಂಗಯ್ಯನವರಿದ್ದರು. ಅದು 3-4 ಕಮಿಟಿಗಳಾಗಿದೆ. ಅದರ ಬಗ್ಗೆ ಪುಸ್ತಕ ಕೊಟ್ಟಿದ್ದೇನೆ. 3-4 ಸರ್ಕಾರಗಳು ಬದಲಾಗಿರೋದುಂಟು, ನಾನು ಸೋತಿರೋದುಂಟು, ಮತ್ತು ಗೆದ್ದಿರೋದು ಎಲ್ಲ ನಡೆದಂಥ ಪ್ರಕ್ರಿಯೆ ಒಳಗೆ ಇದಕ್ಕೆ ಪೂರಕವಾಗಿ ನಮಗೆ ಸಂತೋಷ ಏನಪ್ಪ ಅಂದರೆ ಚನ್ನಪಟ್ಟಣದ ವರದೇಗೌಡರು, ಕುಣಗಲಿನ ಹೋರಾಟಗಾರರು ಮಾನ್ಯ YK ರಾಮಯ್ಯನವರು, ಮಾಗಡಿಯ ಬಾಲಕೃಷ್ಣ ಅವರು, ಇವರೆಲ್ಲರೂ ಕೂಡ ಈ ಸಮಿತಿಯಲ್ಲಿ ಇದ್ದಿದ್ದು ಮತ್ತು TR ರಂಗಯ್ಯನವರು ನಾವೆಲ್ಲ ಒಳಗೊಂಡಂತೆ ಅನೇಕ ಪ್ರಕಾರಗಳಲ್ಲೇ ಚರ್ಚೆ ಆಗಿ ಮತ್ತು ನೀರಿನ ಹಂಚಿಕೆ ಬಗ್ಗೆ ಪ್ರಮುಖವಾದಂಥ ನೀರಿನ ಹಂಚಿಕೆಯ ಕಮಿಟಿ ಕೂಡ ಇದೆ. ಅದರಲ್ಲಿ ಮಂಜೂರಾತಿ, ಗ್ರೀನ್ ಇದರಲ್ಲಿ ಮಂಜೂರಾತಿ, ಎಲ್ಲ ಮಂಜೂರಾತಿಗಳು ಸಿಗುವಷ್ಟೊತ್ತಿಗೆ ಕೇಂದ್ರದ ನೀರಿನ ಒಂದು ತಕರಾರಿನ ಅರ್ಜಿ ಕೂಡ ಇತ್ತು. ತಮಿಳುನಾಡಿಗೆ ಇಲ್ಲಿ ಯಾವುದು ಪ್ರಾಜೆಕ್ಟ್ ಮಾಡಬಾರ್ದು ಅನ್ನೋದು, ಅದನ್ನೆಲ್ಲ ಮುಗಿಸುವಷ್ಟೊತ್ತಿಗೆ ಭಾಳ ತೊಂದರೆ. ಕೊನೆಗೆ ಅನೇಕ ಜನ ನೀರಾವರಿ ಮಂತ್ರಿಗಳಾದರು. SM ಕೃಷ್ಣ ಅವರು, ನಾಗೇಗೌಡರು, HK ಪಾಟೀಲರು, MB ಪಾಟೀಲ್, ಸಿದ್ದರಾಮಯ್ಯನವ್ರ ಸಮಯಕ್ಕೆ ವೀರಪ್ಪ ಮೊಯ್ಲಿಯವರಿಂದ ಪ್ರಾರಂಭವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ, ಕುಮಾರಸ್ವಾಮಿಯವರು ಆದಾಗ ಏನೂ ಆಗಲಿಲ್ಲ, ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ರೈತರ ಪರವಾಗಿ ಏನೂ ಆಗಿಲ್ಲ. ಆದರೆ ಸಿದ್ದರಾಮಯ್ಯನವರ ಸಮಯದಲ್ಲಿ ಇದಕ್ಕೆ ಪೂರ್ಣ ಪ್ರಮಾಣದ ಮಂಜೂರಾತಿ ಸಿಕ್ತು. ಆ ದೃಷ್ಟಿಯಲ್ಲಿ ಇವತ್ತು ಕೆಲಸ ನಡೀತಾ ಇದೆ. ಅದಕ್ಕೆ ನಮ್ಮ ಸುರೇಶ್ ಅವರು ಅವರ ಕ್ಷೇತ್ರವಾದಂಥ ಕುಣಗಲ್ ಮತ್ತು ಚಿತ್ರದುರ್ಗಕ್ಕೂ ಕೂಡ ತರಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಇನ್ನೂ ಮಾರ್ಪಾಟು ಮಾಡಿ, ಜೊತೆಗೆ ನಮ್ಮವರೇ ಆದಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮಗೆ ನೀರು ಅವರು ತಗೊಳ್ಳಿ, ನಾವು ತಗೊಳ್ತೀವಿ, ನೀರು ಸಿಗುವಾಗ ನಾವು ಬೇಡ ಅಂತೇಳಿ ಅವರು ಇದನ್ನು ಕೂಡ ತಯಾರು ಮಾಡಿದ್ದಾರೆ. ಇದಕ್ಕೆ ಪೂರ್ಣವಾಗಿ ಇವತ್ತಂತೂ ಸುರೇಶ್ ಅವರು ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಬಾಲಕೃಷ್ಣ ಅವರು ಕೊಡ್ತಾ ಇದ್ದಾರೆ. ಮುಂದೆ ಮೊದಲು ಬಾಲಕೃಷ್ಣ ಅವರು ರಾಜಕೀಯ ವ್ಯವಸ್ಥೆಯಿಂದ ಸ್ವಲ್ಪ ವ್ಯತ್ಯಾಸ ಇತ್ತು, ಆದರೆ ಇವತ್ತು ಪರಿಪೂರ್ಣವಾಗಿ ಅವರು ಕೂಡ ಸಹಾಯವನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಯಾವುದೇ ರಾಜಕೀಯ ಇಲ್ಲ. ನೀರು ಬರೋಲ್ಲ ಅಂತಿದ್ದವರೆಲ್ಲ ನೀರು ಬರ್ತಾನೆ ಇದೆ, ಕೆಲಸ ನಡೀತಾ ಇದೆ. ಆ ದೃಷ್ಟಿಯಲ್ಲಿ ಇವತ್ತು ನಾನು ತುಮಕೂರಿನವ್ರಿಗೆ ಹೇಳೋದಿಷ್ಟೇ, ನೀವು ಹೊಸದಾಗಿ ಏನೂ ಕೊಡ್ತಾಯಿಲ್ಲ. ಈಗ ಮಂಜೂರಾತಿ ಆಗೋದಿದ್ದರೆ ತಡಿಬೋದಾಗಿತ್ತು. ಆನ್ಗೋಯಿಂಗ್ ವರ್ಕ್ಗೆ ಇವರೇ ಅಲ್ಲ, ಬೇರೆ ಬೇರೆ ಪ್ರಾಕಾರಗಳಿವೆ. ಅವ್ರ ಅಂದರೆ ನಮ್ಮದೇ ಸರ್ಕಾರ ಇದೆ, ನಮ್ಮದೇ ಮಂಜೂರಾತಿ ಕೊಟ್ಟಂಥ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮವರೇ ಆದಂಥ ನೀರಾವರಿ ಸಚಿವರಿದ್ದಾರೆ. ನಾವು ಧೃತಿಗೆಡಬೇಕಾದ ಅವಶ್ಯಕತೆ ಇಲ್ಲ. ನಾನು ಬಾಲಕೃಷ್ಣ ಸುರೇಶ್ ಅವರು ಸೇರಿ
ಈ ಯೋಜನೆಯನ್ನು ಖಂಡಿತ ಮಾಗಡಿಗೆ ತರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಏನು ಹೇಮಾವತಿ ಕೆನಲ್ ವಿಚಾರವಾಗಿ ತುಮಕೂರಲ್ಲಿ ಗುಬ್ಬಿಲಿ ಮಾಡಿದಂಥ ಒಂದು ಅವಿವೇಕ ಕೆಲಸ, ಚಾನಲ್ಗೆ ಮಣ್ಣು ಸುರಿ ಅಂತ ಅವಿವೇಕ ಕೆಲಸ ಮಾಡಿದ ದೃಷ್ಟಿಯಿಂದ ನಮ್ಮ ಮಾಗಡಿ ತಾಲೂಕಿನಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು, ಅದರಲ್ಲೂ ನಮ್ಮ ಮಾಜಿ ಸಚಿವರಾದಂಥ ನಮ್ಮ ಎಚ್ ಎಂ ರೇವಣ್ಣವರು ಅವರು ಬುನಾದಿ ಸ್ಟಾರ್ಟ್ ಮಾಡಿದ್ದೇ ಹೇಮಾವತಿ ಹೋರಾಟ ಸ್ಟಾರ್ಟ್ ಮಾಡಿದ್ದೆ ಟಿ ಎ ರಂಗಯ್ಯನವರು, ನಮ್ಮ ಬಾಲಕೃಷ್ಣ ಸರ್ ಅವರು ಮತ್ತು ಎ ಮಂಜಣ್ಣವರು ಇವರೆಲ್ಲ ಸಭೆಯಾಗಿ ವೈ ಕೆ ರಾಮಯ್ಯನವರು ಸರ್ವ ಸಭೆಯಲ್ಲಿ ಮಾಡಿದರು. ಅವ್ರ ಮುಖಾಂತರ ಹೋರಾಟ ಸೃಷ್ಟಿ ಮಾಡಬೇಕು ಅಂತ ನಮ್ಮ ತಾಲೂಕ್ ಪಂಚಾಯತ್ ಜಯರಾಮಣ್ಣ ಮತ್ತು ನಮ್ಮ ರೈತ ಮುಖಂಡರೆಲ್ಲ ನಾವು ಮಾತಾಡಿದಾಗ ಒಂದು ಹೋರಾಟದ ಅವಶ್ಯಕತೆ ಇತ್ತು. ಯಾಕೆಂದರೆ ತಾಲೂಕಿನಲ್ಲಿ ಒಗ್ಗಟ್ಟಿನ ಶಕ್ತಿ ತೋರಿಸಲೇಬೇಕಾದಂಥ ಶಕ್ತಿ ಇತ್ತು. ಹಲವಾರು ಸಂಘಟನೆಗಳಿರ್ಬೋದು, ದಲಿತ ಮುಖಂಡರಿರ್ಬೋದು, ಚಿತ್ರನಟ ಸಂಘಟನೆ ಇರ್ಬೋದು, ಕಾಸಾಪ ಸಂಘಟನೆ ಇರ್ಬೋದು, ಎಲ್ಲ ಸಂಘಟನೆಯಿಂದ ಇವತ್ತು ಒಂದು ರಸ್ತೆ ತಡೆ ಮಾಡಬೇಕು ಅಂತ ಬಂದಾಗ ಒಂದು ಪೊಲೀಸ್ ಇಲಾಖೆ ನಮ್ಮನ್ನು ತಡೆದು ಅರೆಸ್ಟ್ ಮಾಡಬೇಕಂತ ಹೇಳಿ ದೃಷ್ಟಿಯಿಂದ ಅರೆಸ್ಟ್ ಮಾಡಿದ್ವಿ. ಆದರೂ ಏನು ಮನವೊಲಿಕೆ ಮುಖಾಂತರ ಮುಂದೊಂದು ದಿನ ದುಡ್ಡು ಉಗ್ರವಾದ ಹೋರಾಟ ಮಾಡೋಣ ದೃಷ್ಟಿಯಿಂದ ಇವತ್ತು ತಹಶೀಲ್ದಾರ್ಗೆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಈ ಹೋರಾಟ ಇವತ್ತೇನು ಇಲ್ಲಿಗೆ ಸ್ಟಾಪ್ ಆಗಿಲ್ಲ, ಇದು ಇವಾಗ ಸ್ಟಾರ್ಟ್ ಆಗಿದೆ. ಮುಂದೆ ಇನ್ನು ಯಾವ ಮಟ್ಟಿಗೆ ನಿಂತ್ಕೊಳ್ಳುತ್ತೋ ಹೋರಾಟ ಮಾಡೋಕ್ಕೆ ರೈತ ಸಂಘ ತಾಲೂಕಿನ ಎಲ್ಲ ಸಂಘಟನೆಗಳ ಕೈ ಜೋಡಿಸ್ತಾ ಹೇಮಾವತಿ ವಿಚಾರವಾಗಿ ಎಷ್ಟೇ ಕಷ್ಟ ಆದರೂ ಹೋರಾಟ ಮಾಡೋಕ್ಕೆ ಸದಾ ಸಿದ್ಧ ಇರ್ತದೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.